ಸೊ ಸಿಂಗಲ್ ರೋಡು ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಇನ್ಕಮ್ ಇರೋದೇ ಅವ್ರಿಗೆ ಕಲ್ಲಿತ್ತು. ಈ ಕೊಳ್ಳೇಗಾಲ ಚಾಮರಾಜನಗರ ಸೈಡ್ ಹೋದರೆ ಈ ಥರ ನೋಡ್ತಾ ಇದ್ವಿ. ಇಲ್ಲಿ ನೋಡ್ರಪ್ಪ ಬಿಹಾರದ ಸಿಟಿಗಳು ಹಿಂಗವೆ ರೋಡ್. ಇಲ್ಲಿ ನೋಡಿ ಈ ಥರ ಐತೆ NH33, ಹೆಚ್ಚು ಕಡಿಮೆ 10 ಕಿಲೋಮೀಟ್ರ್ ಬಂದಿದ್ದೀನಿ. 10 ಕಿಲೋಮೀಟ್ರ್ ಈಗ ಫುಲ್ಲು ಈ ಥರ ಟ್ರಾಫಿಕ್ ಜಾಮ್. ಈಗ ನಾನು ಗಂಗಾ ರಿವರ್ ಅಂದರೆ ಈ ಸೇತುವೆ ಮೇಲೆ ಹೋಗ್ತಾ ಇದ್ದೀನಿ. ಇದು ನೋಡಿ ಇಲ್ಲಿ ನಮ್ಮ ಕಡೆ ಪುಲ್ಕ ಅಂತೀವಿ, ಬಟ್ ಇವ್ರ ಕಡೆ ಇಲ್ಲಿ ಕಲ್ಲಿದ್ದ ಮೇಲೆ ಹಾಕ್ಬಿಟ್ಟು ಎತ್ಕೊಡ್ತಾರೆ ಹಂಗೆ ಬೆಂಕಿಗೆ. ಕೋಶಿ ರಿವರ್ ಅಂತ ಇದ್ರ ಹೆಸರು ಆಯ್ತಾ. ಬಿಹಾರದ ಬಸ್ಸಿಗಳು ಯಾವ ಬಾರ್ಡ್ರ್ ಗೊತ್ತಾ? ಬಿಹಾರಿಂದ ವೆಸ್ಟ್ ಬೆಂಗಾಲ್ಗೆ ಹೋಗೋಂಥ ಒಂದು ಬಾರ್ಡ್ರು. ಡಾರ್ಜಿಲಿಂಗ್ದು ರೈಲ್ಗಳು ಗೊತ್ತಲ್ಲ ನಿಮಗೆ, ಟಾಯ್ ಟ್ರೈನು. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. 7ನೇ ದಿನದ ಜರ್ನಿಗೋಸ್ಕರ ಎದ್ದು ರೆಡಿಯಾಗಿದ್ದೀನಿ. ಅಂದರೆ ನಾನೀಗ ಜಾರ್ಖಂಡಲ್ಲಿದ್ದೀನಿ. ನಿನ್ನೆ ನೀವು ನೋಡಿದಂಗೆ ವೀಡಿಯೋದಲ್ಲಿ ಬೈದ್ಯನಾಥೇಶ್ವರ ಜ್ಯೋತಿರ್ಲಿಂಗದಲ್ಲಿದೆ. ರಾತ್ರಿ ದರ್ಶನ ಮಾಡ್ಕೊಂಡು ಹೋಟೆಲ್ ಹಾಲ್ಟ್ ಆಗಿದೆ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿದ್ದೀನಿ. ಲೇಟ್ ಆಯಿತು ಸ್ವಲ್ಪ ಇದ್ದಿದ್ದು, ಯಾಕೆಂದರೆ ಇವತ್ತು ಬರೀ ಜರ್ನಿನೇ ಇರ್ತದೆ. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡಿದೆ. ಇಲ್ಲಿಂದ 420 ಕಿಲೋಮೀಟ್ರ್ ದೂರ ಇರೋಂಥ ಡಾರ್ಜಿಲಿಂಗ್ ಕಡೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಜರ್ನಿ ಟೋಟಲ್ ಇವತ್ತು ಫುಲ್ ಡೇ ಜರ್ನಿ ಆಗಿಬಿಡ್ತದೆ. ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಸೊ ಡಾರ್ಜಿಲಿಂಗಲ್ಲಿ ಹೋಗಿ ಹಾಲ್ಟ್ ಆಗೋಣ ಅಂದ್ಕೊಂಡಿದ್ದೀನಿ. ಮೈಸೂರಿಂದ ಅರುಣಾಚಲ್ ಪ್ರದೇಶಕ್ಕೆ ಏನು ಹೊರಟಿದ್ದೀನಿ ಆ ಒಂದು ಡ್ರೈವಲ್ಲಿ. ಸೊ 7ನೇ ದಿನ ಇವತ್ತು ಫುಲ್ ಟ್ರಾವೆಲ್ ಮಾಡೋಣಾಗಿದೆ. ಡಾರ್ಜಿಲಿಂಗ್ ಕಡೆ ಹೋಗೋಣ. ಆನ್ ದ ವೇ 2 ಸ್ಟೇಟ್ ಸಿಗುತ್ತೆ ಆ್ಯಕ್ಚುಲಿ. ಈಗ ನಾನು ಇದರಲ್ಲಿದ್ದೀನಿ, ಜಾರ್ಖಂಡಲ್ಲಿದ್ದೀನಿ. ಸೊ ಬಿಹಾರ್ಗೆ ಹೋಗ್ತೀನಿ. ಬಿಹಾರ ಆದಮೇಲೆ ತಿರ್ಗಾ ವೆಸ್ಟ್ ಬೆಂಗಾಲಿಗೆ ಬರ್ತೀನಿ. ವೆಸ್ಟ್ ಬೆಂಗಾಲಲ್ಲೇ ಡಾರ್ಜಿಲಿಂಗ್ ಇರೋದು. ಸೊ ಈ ಒಂದು ಜರ್ನಿ ಸೂಪರಾಗಿರುತ್ತೆ ಅಂತ ಅನ್ಕೊಂಡು ಟ್ರಾವೆಲ್ಸ್ ಮಾಡೋಣ. ನಮ್ಮ ಗಾಡಿ ರೆಡಿಯಾಗಿ ನಿಂತಿದೆ. ಸೊ ಜರ್ನಿಗೆ ಲೇಟ್ ಆಯ್ತು ಆ್ಯಕ್ಚುಲಿ, ಇನ್ನೂ ಬೇಗ ಹೋಗ್ಬೇಕಾಯ್ತು ನಾವು ಆ್ಯಕ್ಚುಲಿ. ರೂಮಿಂದ ಹೊರಟ ಮೇಲೆ ಬಗಲ್ಪುರ್ 109 ಕಿಲೋಮೀಟ್ರು, ಮೋಹನ್ಪುರ್ 5 ಕಿಲೋಮೀಟ್ರು, ಒಂಡಿಶಾ 37 ಕಿಲೋಮೀಟ್ರ್ ಇದೆ. 10 hours 13 minutes ತೋರಿಸ್ತೈತೆ. 415 ಕಿಲೋಮೀಟ್ರ್ ದೂರ ಇದೆ ಇನ್ನೂ. ಸೊ ಸಿಂಗಲ್ ರೋಡು, ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಸೊ ನೋಡೋಣ ಹೆಂಗಾಗುತ್ತೆ, ಹಂಗೆ ಜರ್ನಿ ಮಾಡ್ಕೊಂಡು ಹೋಗ್ಬೋಣ. ಜಾರ್ಖಂಡಲ್ಲಿ ಅಂದರೆ ಮೇಯ್ನಾಗಿ ಇವರು ಸೋರ್ಸ್ ಇರೋದೇ, ಇನ್ಕಮ್ ಇರೋದೇ ಅವ್ರಿಗೆ ಕಲ್ಲಿತ್ತು. ಸೊ ಅದೊಂದು ಬಿಟ್ಟರೆ ನೀರಾವರಿ ಕಡಿಮೆ ಅವ್ರಿಗೆ. ನಾನು ನೋಡ್ತಾ ಇರೋಕ್ಕೆ ಲ್ಯಾಂಡ್ಸ್ಕೇಪ್ಗಳೆಲ್ಲ ಫುಲ್ ಡ್ರೈ ಇದೆ. ಇಟ್ಲ ಕಡೆ ಎಲ್ಲ ಚಿಕ್ಕ ಚಿಕ್ಕ ರೋಡ್ಗಳು, ಇನ್ನೂ ತುಂಬ ಡೆವಲಪ್ಮೆಂಟ್ ಆಗಬೇಕು ಆ್ಯಕ್ಚುಲಿ. ಇಲ್ಲಿ ಅಂದವೇ ಮಧ್ಯೆ ಹೋಯ್ತಾ ಒಂದು ಊರಲ್ಲಿ ನಿಲ್ಲಿಸಿದ್ದೆ. ಇದೇನಪ್ಪ ಅಂದರೆ ಈ ಥರ ಒಂದು ಹೊಳೆ ಇದೆ, ಅಂದರೆ ಕಡಿಮೆ ನೀರು ಇರೋದು ಜಾಗ ಇದು. ಈ ಥರ ಒಂದು ಹೊಳೆ ಹೋಗೋ ಜಾಗದಲ್ಲಿ ಒಂದು ಪಕ್ಕದಲ್ಲಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಹೆಂಗೆ ಅಂದರೆ ನಾವು ಆರತಿ ಉಕ್ಕಡದಲ್ಲಿ ಅಡುಗೆ ಮಾಡ್ತೀವಿ ಗೊತ್ತಾ, ಸೇಮ್ ಆ ಥರ ಇಲ್ಲೇ ಪಾತ್ರೆಗಳು ತಗೊಂಡು ನೋಡಿ, ಅಲ್ಲಿ ಪಾತ್ರೆ ಅಂಗಡಿಗಳೆಲ್ಲ ಇದೆ. ಆ ಪಾತ್ರೆಗಳನ್ನ ತಗೊಂಡು ಇಲ್ಲೇ ಅಡುಗೆ ಮಾಡಿ ಊಟ ಮಾಡೋದು, ಸ್ನಾನ ಮಾಡಿ ಪೂಜೆ ಮಾಡಿ. ಸೊ ಒಂಥರ ಚೆನ್ನಾಗಿತ್ತು, ಅದಕ್ಕೆ ನಿಲ್ಲಿಸಿದೆ. ಹಳ್ಳಿಯಿಂದ ಬಂದು ಇಲ್ಲಿ ಬಂದು ಸಾಮಾನು ತಗೊಂಡು ಹೋಗ್ತಾರೆ. ಸೊ ಆ ಥರ ಒಂದು ಪ್ರದೇಶ. ಸೊ ಏನೋ ತುಂಬ ವರ್ಷಗಳಾಗಿತ್ತು ನಾನು ಈ ಥರ ಎಲ್ಲ ನೋಡಿ. ಯಾಕೆಂದರೆ ನಾವು ಮೈಸೂರು ಡಿಸ್ಟಿಕಲ್ಲಿ ಈ ಕೊಳ್ಳೇಗಾಲ ಚಾಮರಾಜನಗರ ಸೈಡ್ ಹೋದರೆ ಈ ಥರ ನೋಡ್ತಾ ಇದ್ವಿ. ಸೊ ಅದಾಗ ಎಲ್ಲ ಬದಲಾವಣೆಗಳ ಕಾಣ್ತಾ ಬಂದವು. ಅದಾದಮೇಲೆ ನನಗೆ ಈಗ ಇದು ನೋಡಿದ ತಕ್ಷಣ ನನಗೆ ಅದೆಲ್ಲ ನೆನಪಾಗ್ತಾ ಬಂತು. ಇಲ್ಲಿ ನೋಡಿ, ಎಲ್ಲಂದ್ರೆ ಇಲ್ಲಿ ಸೈಕಲ್ಗಳೇ ಜಾಸ್ತಿ. ಎಲ್ಲ ಜನಗಳು ಇನ್ನೂ ಸ್ವಲ್ಪ ಮುಗ್ದ್ರ ಥರನೇ ಇದ್ದಾರೆ. ಡೆವಲಪ್ಮೆಂಟ್ ಆಗಬೇಕು ಇನ್ನೂ. ಡಿಸ್ಟಿಕ್ ಕೋರ್ಟ್ ಜೈಲ್ ರೈಟ್ ಸೈಡಲ್ಲಿ. ಇಲ್ಲಿ ನೋಡಿ, ಬರೀ ಎಲೆಕ್ಟ್ರಿಕಲ್ ವೆಹಿಕಲ್ಸೇ ಜಾಸ್ತಿ ಯೂಸ್ ಮಾಡ್ತಾರೆ. ಇಲ್ಲೊಂದು ಆಟ ಇದೆ ವೆಬ್ಸೈಟಲ್ಲಿ, ಇನ್ನೆಲ್ಲ ಎಲೆಕ್ಟ್ರಿಕ್ ಗಾಡಿಗಳೇ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ವಿಲೇಜ್ ಕಂಡು ಬಂದ್ವಲ್ಲ. ಸೊ ನನಗೆ ಬೋರ್ಡ್ ಕಾಣಿಸಿಲ್ಲ ಬಿಹಾರ್ಗೆ ಎಂಟ್ರಿ ಆಗಿರೋದು. ಸೊ ಈಗ ನಿಮ್ಗೆ ಏನು ಹೇಳಿದೆ, ಬಾಕಾ ಅನ್ನೋದು ಒಂದು ಡಿಸ್ಟಿಕ್ಕು. ಸೊ ಈ ಒಂದು ಬಾಕಾ ಡಿಸ್ಟಿಕ್ ಬರೋದು ಬಿಹಾರಿಗೆ ಬರುತ್ತೆ. ಇಲ್ಲಿ ನೋಡ್ರಪ್ಪ ಬಿಹಾರದ ಸಿಟಿಗಳು ಹಿಂಗವೆ ರೋಡ್ ಒಳಗೆ ಎಲ್ಲ ಸಾಮಾನು ಇಟ್ಕೊಂಡು, ಗಾಡಿಗಳು ನಿಲ್ಸ್ಕೊಂಡು. ಇಲ್ಲಿ ನೋಡಿ, ವಯರ್ ಕಂಬಗಳೆಲ್ಲ ಹೆಂಗೆ ಇಟ್ಕೊಂಡಿದ್ದಾರೆ. ಸೊ ಇಷ್ಟು ವರ್ಷ ಸ್ವತಂತ್ರ ಬಂದು ಡೆವಲಪ್ಮೆಂಟ್ ಆಗಿದ್ದು ಬಿಹಾರ ಇಷ್ಟೇ. ನಾನು ಯಾವುದೇ ಸ್ಟೇಟ್ಗೆ ಹೋಗಲಿ ಈ ಥರ ಒಳಗಡೆ ರೋಡ್ಗಳಿಗೂ ಸ್ವಲ್ಪ ಇಂಟೀರಿಯರ್ ಹೋಗ್ತೀನಿ. ಯಾಕೆಂದರೆ ಬರೀ ಹೈವೇಗಳಲ್ಲೇ ಹೋದರೆ ಗೊತ್ತಾಗಲ್ಲ. ಯಾಕೆಂದರೆ ಹೈವೇ ಸೆಂಟ್ರಲ್ ಗೌರ್ಮೆಂಟ್ ಇರ್ತದೆ ಆಯಿತಾ. ಕಡೆ NH44 NH16 ಈ ಥರ ಎದ್ಬಿಟ್ರೆ ಡೆವಲಪ್ಮೆಂಟ್ ಆಗಿಬಿಟ್ಟಿರ್ತದೆ. ಸ್ಟೇಟ್ ವೈಸು, ಡಿಸ್ಟಿಕ್ ವೈಸು ಮತ್ತು ತಾಲೂಕು ವೈಸು ಹೋದಾಗ ಅಲ್ಲಿನ ಒಂದು ಪರಿಚಯ ನಮಗಾಗತ್ತೆ. ಅಂದರೆ ಅಲ್ಲಿ ಜನಗಳು ಹೇಗೆ ಬದುಕ್ತಾ ಇರ್ತಾರೆ, ಅಲ್ಲಿ ಸಿಸ್ಟಮ್ ಹೆಂಗಿದೆ ಆಯಿತಾ, ರೋಡ್ಗಳು ಹೇಗಿದೆ, ಆಮೇಲೆ ವ್ಯವಸಾಯದ ಬಗ್ಗೆ, ಕೃಷಿ ಬಗ್ಗೆ ಗೊತ್ತಾಗುತ್ತೆ. ವಾಟರ್ ಸೋರ್ಸ್ ಇದೆಯಾ ಕೆಲವು ಡಿಸ್ಟಿಕ್ಗಳಿಗೆ, ತಾಲೂಕುಗಳಿಗೆ ಅಂತ
ಈ ಥರ ಎಲ್ಲವೂ ಗೊತ್ತಾಗುತ್ತೆ. ಸೊ ಅದು ನಮಗೆ ಕ್ಯೂರಿಯಾಸಿಟಿ. 109 ಕಿಲೋಮೀಟ್ರ್ ದೂರ ಬಂದಮೇಲೆ ಒಂದು ಹೈವೇಗೆ ಜಾಯ್ನ್ ಆಗ್ತಾ ಇದ್ದೀವಿ, ನ್ಯಾಷನಲ್ ಹೈವೇ 33. ಸೊ ಈ 109 ಕಿಲೋಮೀಟ್ರ್ ಬರೋಕ್ಕೆ 2 ಗಂಟೆ 40 ನಿಮಿಷ ಟೈಮ್ ತಗೊಂಡಿದ್ವಿ. ಸಿಕ್ಕಾಪಡೆ ಅಂದರೆ ಜಾರ್ಖಂಡಲ್ಲೂ ರೋಡ್ ಚೆನ್ನಾಗಿರಲಿಲ್ಲ. ಅದಾದಮೇಲೆ ಬಿಹಾರಿಗೆ ಬಂದ್ವಿ, ಬಿಹಾರಲ್ಲೂ ರೋಡ್ ಕೂಡ ಚೆನ್ನಾಗಿರಲಿಲ್ಲ. ರೋಡ್ ಏನು ಸಿಟಿಗಳೇ ಚೆನ್ನಾಗಿಲ್ಲ, ಡಿಸ್ಟಿಕ್ಗಳೇ ಚೆನ್ನಾಗಿಲ್ಲ ಅಲ್ಲಿ ಯಪ್ಪ. ಸೊ ನಾವು ಈಗ ಫೈನಲ್ ಆಗಿ NH13ಗೆ ಸೇರ್ಕೊತಾ ಇದ್ದೀನಿ, 33ಗೆ ಸಾರಿ. ಇಲ್ಲಿ ನೋಡಿ ಈ ಥರ ಐತೆ NH33. ಸೊ ಇಲ್ಲಿಂದ ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು ನಮ್ಮ ಡೆಸ್ಟಿನೇಷನ್ನೇ ಕವರ್ ಮಾಡೋದಕ್ಕೆ. ಇನ್ನೂ 320 ಕಿಲೋಮೀಟ್ರ್ ದೂರ ಇದೆ ಡಾರ್ಜಿಲಿಂಗು. ಸೊ ಜೋಶಲ್ಲಿ ಹೋಗ್ಬಿಡೋಣ. ಜಗದೀಶ್ಪುರ್, ಬಗಲ್ಪುರ್. NH33 ಫುಲ್ ಟ್ರಾಫಿಕ್ ಜಾಮು. ಏನೋ ಗಾಡಿ ಬಿದ್ದೋಗ್ಬಿಟ್ಟು ನೆನ್ನೆ ತೆಗಿತಾ ಇಲ್ಲ, ಹಂಗಾಗಿ ಇಲ್ಲಿ ನೋಡ್ಬೋದು ಹೆಚ್ಚು ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಜಾಮು. ಗೊತ್ತಿಲ್ಲ ಮುಂದೆ ಹೆಂಗೆ ಏನು ಅಂತ. ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಒಟ್ಟಿನಲ್ಲಿ. ಎಷ್ಟು ದೂರ ಕಾಣಿಸ್ತಾ ಇದೆ ಕಣ್ಣು, ಅಷ್ಟು ದೂರಕ್ಕೂ ಲಾರಿಗಳು ನಿಂತಿವೆ, ಜೊತೆಗೆ ಟೋಲ್ ಗೇಟ್ ಬೇರೆ ಅಲ್ಲೇ. ಎಲ್ಲಿ ಏನಾಗೈತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಹೆಂಗ ಮುಂದಕ್ಕೆ ಹೋಯ್ತಾ ಇದೀವಿ ಚೂರು. ಈ ಥರ ದೊಡ್ಡ ಗಾಡಿಗಳಿಗೆ ನಿಂತ್ಕೊಬಿಟ್ರೆ ಇದ್ರ ಮಧ್ಯದಲ್ಲಿ ನಾವು ಸಿಗಾಕೊಬಿಟ್ರೆ ಹೆಂಗಪ್ಪ. ದಿನಗಟ್ಟಲೆ ಬಾಳ್ಗಾಡ್ಬೇಕಾಯ್ತದೆ, ದಿನಗಟ್ಟಲೆ. ಮತ್ತೆ ಬಂದೆ, ಮತ್ತೆ ಜಾಮ್ ಪ್ಯಾಕ್ ಆಯಿತು ರೋಡು. ಈ ಥರ ಎಷ್ಟೋ ಸುಮಾರು ಕಿಲೋಮೀಟ್ರ್ ಬಂದು ಒಂದು 6-7 ಕಿಲೋಮೀಟ್ರ್ ದೂರ ಬಂದಿದ್ದೀನಿ ನೋಡೋದು. ಎಲ್ಲ ಜಾಮ್ ಪ್ಯಾಕ್ ಟೋಟಲಿ. ಹೆಚ್ಚು ಕಡಿಮೆ 10 ಕಿಲೋಮೀಟ್ರ್ ಬಂದಿದ್ದೀನಿ. 10 ಕಿಲೋಮೀಟ್ರ್ ಈಗ ಫುಲ್ಲು ಈ ಥರ ಟ್ರಾಫಿಕ್ ಜಾಮ್. ಲಾರಿಗಳು ಮಾತ್ರ NH33 ಸ್ಟಾಕ್ ನಿಂತ್ಕೊಬಿಟ್ಟಿದ್ದಾವೆ. ಗಾಡಿ ಹಿಂದಿಗೆ ತಿರುಗಿಸ್ತಾ ಇದ್ದಾರೆ, ಮುಂದಕ್ಕೆ ಹೋಗ್ತಾರೆ, ಒಂದು ಗೊತ್ತಾಯ್ತಲ್ಲ. ಗಂಗಾ ನದಿ ದಾಟೋವರೆಗೂ ಹಿಂಗೇನೆ ಅಂತ ಅನಿಸ್ತಾ ಇದೆ. ಪುರಿನ 94, ನುಗಾಚಿ 15, ಮೇರಿ ಚೌಕಿ 57. ಯಾವಪ್ಪ ಇವು ನನ್ನ ಲೈಫಲ್ಲಿ ಹೆಸರು ಕಾಣೋಕ್ಕೆ ಕೇಳಿಲ್ಲ ನಾನು ಅಂತ ಹೆಸರು. ನೋಡಿ ಗ್ರಾನೈಟ್ನ ಹೆಂಗೆ ತಗೋಯ್ತಾರೆ ಬರೀ ಸ್ಕೂಟ್ರಲ್ಲಿ, ಹಂಗೆ. ಇದೇ ಟ್ರಾಫಿಕಲ್ಲಿ ಮುಂದೆ ಬರ್ತಾನೆ ಇದ್ದೀನಿ ಹಿಂಗೆ ರೈಟ್ ಸೈಡಲ್ಲಿ. ಹಂಗೋ ದಬಾಯಿಸ್ಕೊಂಡು ಸಂಧಿ ಪಂದಿ ಒಳಗೆ ನುಗ್ಗಿಸ್ಕೊಂಡು ಅವನಿಗೂ ಬಂದ ಸೇರ್ಕೊಂಡ. ಓಕೆ, ನಾವೇನೂ ಮಾಡೋಕ್ಕಾಗಲ್ಲ, ತಿರುಗಿ ಮುಂಗೂ ಸೈಡ್ ಹೊಡಿಬೇಕು. ಈ ಥರ ಈಗ ಗಂಗಾ ರಿವರ್ ಮೇಲೆ ಪಾಸ್ ಆಗಬೇಕು. ಈ ಒಂದು ಸೇತುವೆ ದಾಟಿದ್ರೆ ನೋಡಪ್ಪ ನಮಗೆ ಯಾವ್ದಾರ ರೋಡ್ ಸಿಗುತ್ತೆ, ಆರಾಮಾಗಿ ಆ ಕಡೆ ಈ ಕಡೆ ಡಿವೈಷನ್ ತಗೊಂಡು ಹೊಂಟ್ಬಿಡ್ಬೋದು. ಈಗ ನಾನು ಗಂಗಾ ರಿವರ್ ಅಂದರೆ ಈ ಸೇತುವೆ ಮೇಲೆ ಹೋಗ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಾ? ಫುಲ್ ಟೋಟಲ್ ಟ್ರಾಫಿಕ್ ಜಾಮು ಇಲ್ಲಿ ರೈಟ್ ಸೈಡಲ್ಲಿ ಗಂಗಾ ರಿವರು. ಆ್ಯಕ್ಚುಲಿ ಏನಂದರೆ ಈ ಒಂದು ಟ್ರಾಫಿಕ್ ಸಮಸ್ಯೆ ಆಗಿರೋದು ಈ ಸೇತುವೆ ಮೇಲಿಂದ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ನೋಡಿ ನನ್ನ ಲೆಫ್ಟ್ ಸೈಡುವೆ ಇದೆಲ್ಲ ಫುಲ್ಲು ಗಂಗಾ ರಿವರ್ದು. ಗಂಗೆ ಮಾತೆ ಹರ್ಕೊಂಡು ಹೋಗ್ತಾಳೆ ಇಲ್ಲಿ ನೋಡಿ. ಈಗ ಒಂಚೂರು ಮೂವ್ ಆಯ್ತೈತೆ, ಅಟ್ಲೀಸ್ಟ್ ಗಾಡಿಯಿಂದ ಗಾಡಿ ಹೋಗ್ತಾಯಿದೆ. ಗಾಡಿ ಕಾಣಿಸ್ತಾ ಇದೆ ಇಲ್ಲಿ ಎಷ್ಟು ವೆಹಿಕಲ್ ಹೋಗ್ತಾಯಿದೆ ಅಂತ. ರಿವರ್ ನೋಡಿದ್ದು ಗಂಗಾ ರಿವರ್. ಆ್ಯಕ್ಚುಲಿ 1.5 ಕಿಲೋಮೀಟ್ರ್ ಮೇಲೆ ಬಂದಿದ್ದೀನಿ ಈಗ ನಾನು. ಇನ್ನೂ ನನಗೆ ಸೇತುವೆ ಮೇಲೆ ಹೋಗ್ತಾಯಿದ್ದೀನಿ, ಇನ್ನೂ ಇದೇ ಕಾಣಿಸ್ತಾ ಇಲ್ಲ. ಕೆಳಗಡೆ ದೊಡ್ಡ ರಿವರು ಗಂಗಾ ರಿವರು. ಇಲ್ಲಿ ನೋಡಿ, ನಾವು ಗಾಡಿ ಸೈಡ್ ಹೊಡಿಬೇಕಾಯ್ತು ಅನ್ಸುತ್ತೆ. ಪೈಪೋಟಿ ಮೇಲೆ ಬಿದ್ದು ಹೋಯ್ತಾ ಇರೋದು ಇದು. ಅಯ್ಯಪ್ಪ, ಒಂದು ಸಲ ಟ್ರಾಫಿಕ್ ಜಾಮ್ ಆಗ್ಬಿಟ್ರೆ ಎಷ್ಟು ಸಮಸ್ಯೆ ಆಗ್ಬಿಡುತ್ತೆ ಅಂದರೆ ಈ ಥರ ಹೈವೇಗಳಲ್ಲಿ. ಇಲ್ಲಿ ನೋಡ್ರ, ಇದು ಗಂಗಾ ರಿವರು. ಸ್ಟಾರ್ಟಿಂಗ್ ಬಂದಾಗ ಸಿಕ್ಕಿತ್ತು, ಆ ಕಡೆ ಹರಿತಾಯಿತ್ತು. ಮಧ್ಯದಲ್ಲೆಲ್ಲ ವಿಶಾಲವಾದ ಪ್ರದೇಶ, ತರಕಾರಿ ಮತ್ತು ಏನೋ ಬೆಳೆಗಳು ಬೆಳ್ಕೊತಾ ಇದ್ದಾರೆ ರೈತರುಗಳು. ಅಲ್ಲೇ ಇದು ಮಾಡ್ಕೊಂಡು ಇಷ್ಟು ದೊಡ್ಡದಾಗಿದೆ ನೋಡಿ ರಿವರ್. ಸ್ವಲ್ಪ NH33 ಬಂದ್ವಿ ಸ್ವಲ್ಪ ದೂರ. ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಯಿತು ಈಗ. ಅಂದರೆ ನಾವು ಮುಂದೆ ಬಂದ್ಬಿಟ್ಟೆ ಸೈಡ್ ಹೊಡ್ಕೊಂಡು. ಸೊ 2 ಗಂಟೆ ಆಗಿತ್ತು ಟೈಮು. ಊಟ ಮಾಡೋಣ ಅಂತ 2:15 ಟೈಮ್ ಆ್ಯಕ್ಚುಲಿ. ಊಟ ಮಾಡೋಣ ಅಂತ ಈ ಹೋಟೆಲ್ಗೆ ಬಂದಿದ್ದೀನಿ. ಸೊ ಡಾಬಾ ಒಳಗಡೆ ಬಂದ್ವಿ ಊಟ ಮಾಡೋಣ ಅಂತ ಬಂದು. ನಾನು ಒಂದು ಮಟನ್ ಹೇಳಿದ್ದೀನಿ, ಪುಲ್ಕ ಥರ ಹೇಳಿದ್ದೀನಿ ನಾನು, ಮಟನ್ ಪುಲ್ಕ. ಸೊ ಈರುಳ್ಳಿ ಮತ್ತು ಸೈಡ್ಸು ಒಂದು ಸ್ವಲ್ಪ ಖಾರ ಕೊಟ್ಟಿದ್ದಾರೆ. ಇದು ನೋಡಿ, ಇಲ್ಲಿ ನಮ್ಮ ಕಡೆ ಪುಲ್ಕ ಅಂತೀವಿ, ಬಟ್ ಇವ್ರ ಕಡೆ ಇಲ್ಲಿ ಕಲ್ಲಿದ್ದ ಮೇಲೆ ಹಾಕ್ಬಿಟ್ಟು ಎತ್ಕೊಡ್ತಾರೆ ಹಂಗೆ ಬೆಂಕಿಗೆ.
ನೋಡೋಣ. ಫಸ್ಟ್ ಟೈಮ್ ಮಟನ್ ತಿಂತಾ ಇರೋದು ನಾನು. ಆ್ಯಕ್ಚುಲಿ ಎಲ್ಲೂ ಮಟನ್ ತಿನ್ನಲ್ಲ, ಚಿಕನ್ ಇಲ್ದಿರೋದಕ್ಕೆ ಮಟನ್ ತಿಂತಾಯಿದ್ದೀನಿ. ಪರವಾಗಿಲ್ಲ, ನಮ್ಮ ಥರನೇ ಟೇಸ್ಟ್ ಇದೆ. ಇನ್ನು ನಾವು ಚಾಪ್ಸ್ ಮಾಡ್ತೀವಲ್ಲ ಆ ಥರ. ಇದ್ರ ಜೊತೆಗೆ ಸ್ವಲ್ಪ ರೈಸ್ ತಗೊಂಡು ತಿಂದ್ಬಿಟ್ಟು ಮತ್ತು ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಮಟನ್ ಟೇಸ್ಟ್ ನೋಡ್ಬಿಡ್ತಿದ್ದೀವಿ ಒಂದು ಸೆಕೆಂಡು. ತುಂಬ ದಿನಗಳ ನಂತರ ತಿಂತಾಯಿದ್ದೆ ಮಟನ್ನು. ಬೆಂದಿದೆ, ತಿನ್ಬೋದು. ಬಟ್ ನಾನೆಲ್ಲೂ ನಾನ್ ವೆಜ್ ಮಟನ್ ತಗೊಳ್ಳಲ್ಲ. ಚಿಕನ್ ಇಲ್ದಿರೋದಕ್ಕೆ ಇವತ್ತು ಮಟನ್ ತಗೊಂಡಿದ್ದೀನಿ. ಸೊ ಊಟ ಮಾಡ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಬಿಡೋಣ ಡಾರ್ಜಿಲಿಂಗ್ ಕಡೆಗೆ. ಊಟ ಆದಮೇಲೆ ಕಮ್ಮಿ ಆಗ್ಬೋದು ಅಂತ ಅಂದ್ಕೊಂಡೆ. ಟ್ರಾಫಿಕ್ಕು ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋ ಲಕ್ಷಣಗಳೇ ಕಾಣಿಸ್ತಾಯಿಲ್ಲ. ನೀವು ನೋಡ್ಬೋದು, ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಎಷ್ಟೊತ್ತಿಂದ ಆಯಿತು, ಅವೆಲ್ಲ 2.5 hours ಆಯಿತು. ಅವಾಗಿಂದನೂ ಇದೇ ಥರ ಜಾಮ್ ಆಗ್ಬಿಟ್ಟೈತೆ ಫುಲ್ಲು. ಏನು ಮಾಡೋದು ಗೊತ್ತಾಯ್ತಲ್ಲ, ಎಷ್ಟು ದೂರದವರೆಗೆ ಇದೆ ಅಂತಲೂ ಗೊತ್ತಾಯ್ತಲ್ಲ ನಮಗೆ ಎಲ್ಲ. ನಾನು ಈ ಕಡೆಯಿಂದ ನೀವೇ ನೋಡ್ತಾ ಇದ್ದಲ್ಲ, ರೈಟ್ ಸೈಡಲ್ಲಿ ಹೊಡ್ಕ ಬರ್ತಾಯಿದ್ದೀನಿ. NH31ಗೆ ಜಾಯ್ನ್ ಆಗ್ತಾಯಿದ್ದೀನಿ ಈ ಟ್ರಾಫಿಕ್ ಮಧ್ಯದಲ್ಲಿ. ಇಲ್ಲಿಂದ ಒಂದು 50 ಮೀಟರ್ಸಲ್ಲಿ ಒಂದು ರೈಟ್ ಟರ್ನ್ ಇದೆ. ಸೊ ಆ ರೈಟ್ ಟರ್ನ್ ತೊಗೊಂಡ್ರೆ NH31ಗೆ ಜಾಯ್ನ್ ಆಗುತ್ತೆ. ನಾನು ಹೆಚ್ಚು ಕಡಿಮೆ ಈಗ 290 ಕಿಲೋಮೀಟ್ರ್ ಹೋಗಬೇಕು. 300 ಅಂದರೆ 140 ಕಿಲೋಮೀಟ್ರ್ ಬರೋಕ್ಕೆ ಹೆಚ್ಚು ಕಡಿಮೆ 5 hours ತಗೊಬಿಟ್ಟಿದ್ದೀನಿ ಆಲ್ರೆಡಿ. ಏನೇನು ಡ್ಯಾಮೇಜ್ ಆಗೈತೆ ಅಂದರೆ ಲೇಟ್ ಆಗೈತೆ, ಆ ಟೈಮೆಲ್ಲ ಇಲ್ಲಿ ಪಿಕಪ್ ಮಾಡೋಕ್ಕಾಗತ್ತೋ ಏನೋ ಗೊತ್ತಿಲ್ಲ. ಆಗಲ್ಲ 99%. ಸುಮ್ಮನೆ ನೋಡಿ, ಅಟ್ಲೀಸ್ಟ್ ನನಗೆ ಫ್ರೀ ಆಗ್ಯಾರ ಇದ್ಬಿಟ್ರೆ ಅಟ್ಲೀಸ್ಟ್ ಓಡಿಸ್ಕೊಂಡು ಅಂತ ಅಷ್ಟೇ. ಇದು ನೋಡಿ, ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಆ್ಯಕ್ಚುಲಿ ಸೇತುವೆ. ಇದು ಒಂದು ರಿವರ್ ಬರುತ್ತೆ. ಇದುವೇ ಯಾವ ರಿವರ್ ಅದು? ಕೋಶಿ ರಿವರ್ ಅಂತ ಇದ್ರ ಹೆಸರು, ಆಯಿತಾ. ಈ ಕೋಶಿ ರಿವರ್ಗೆ ಅಡ್ಡಲಾಗಿ ಈ ಕಡೆ ಬಸ್ಸು ಕಾರ್ಗಳು ಹೋಗೋದಕ್ಕೆ ಮಾಡಿದ್ದಾರೆ ಒಂದು ಸೇತುವೆ. ಸೊ ಆ ಕಡೆ ನಿಮ್ಗೆ ಕಾಣಿಸ್ತಿದೆಯಾ ಡಬಲ್ ಲೈನ್ದು, ಅದು ರೈಲ್ವೆಗೋಸ್ಕರ ಮಾಡಿರೋದು. ಅದು ವೆಸ್ಟ್ ಬೆಂಗಾಲ್ ಕನೆಕ್ಟ್ ಆಗುತ್ತೆ. ಸೊ ಆ ಒಂದು ರೈಲ್ವೆ ಸೇತುವೆ. ನೀರಿಲ್ಲ, ಕಡಿಮೆ ಇದೆ. ಬಟ್ ದೊಡ್ಡ ಸೇತುವೆಗಳೇ ಇಲ್ಲಲ್ಲ, ಆಲ್ಮೋಸ್ಟ್ ಅಲ್ಲೆಲ್ಲ ದೊಡ್ಡ ಸೇತುವೆಗಳೇ ಆಗಿರ್ತವೆ. ಕತ್ಲೆ ಆಗೋಯ್ತು, ಆಲ್ಮೋಸ್ಟ್ ಅಲ್ಲಿ ಕತ್ಲೆ ಆಗ್ತಾ ಬಂತು. ಏನು ಮಾಡೋಕ್ಕಾಗಲ್ಲ, ಹಿಂಗೆ ಲೈಫು ಜರ್ನಿ ಅಂದಮೇಲೆ ಇದ್ದೇ ಇರುತ್ತೆ, ಬೇಗ ಲೇಟಾಗಿ ಅಂತ. ಸೊ ಎಂಜಾಯ್ ಮಾಡ್ಕೊಂಡು ಮೂವ್ ಆಗ್ತಾ ಇರಬೇಕು. ಬಿಹಾರದಲ್ಲಿ ಈ ಮಟ್ಟಿಗೆಲ್ಲ ಇರ್ತದೆ ಅಂತ ನಾವು ಏನೇ ಮಾಡಿರಲಿಲ್ಲ. ಅಲ್ಲಿ ನೋಡಿ, ರೋಡಲ್ಲೇ ಕೂತ್ಕೊಂಡು ಕಟಿಂಗ್ ಮಾಡಿಸ್ತಾವೆ ಒಂಥರ. ಇಲ್ಲಿ ನೋಡಿ, ಇದು ಬಸ್ ಸ್ಟ್ಯಾಂಡ್ ಥರನೂ ಇಲ್ಲ, ಮಿನಿ ಬಸ್ ಸ್ಟ್ಯಾಂಡ್ ಥರನೂ ಇಲ್ಲ. ಆಟೋದಲ್ಲೇ ತುಂಬ್ಕೊಯ್ತವ್ರೆ ಜನಗಳನ್ನೆಲ್ಲ. ನೋಡಿ ಈ ಕಡೆ ನೋಡಿ, ಒಂಥರ ಫಾಸ್ಟ್ ಫುಡ್ಡು ಅಲ್ಲಲ್ಲೇ ತಿನ್ಕೋತವ್ರೆ. ಚಾಟ್ಸು, ಟೀ ಮತ್ತು ಈ ಸ್ವೀಟ್ಸು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಲೆಫ್ಟಲ್ಲಿ ಟೀ ಹೋಟ್ಲು, ಬಜ್ಜಿ, ಬೋಂಡ. ಇಲ್ಲಿ ನೋಡಿ, ಇದು ಇಲ್ಲಿ ಬಸ್ಗಳು, ಬಿಹಾರದ ಬಸ್ಸುಗಳು. ಬಿಹಾರ ಸೈಡಲ್ಲಿರೋಂಥ ಬಸ್ಗಳಿವೆಲ್ಲ. ಜನ ಹಿಂಗೆ ಏನು ಮಾಡ್ತೀರಾ ಬಸ್ಗಳು. ಈ ರೋಡು 5 hour ಆಯ್ತಾ ಬಂತು ಈ ರೋಡು ಬಂದು. ನಾನು ಇನ್ನೂ ನಿಧಾನಕ್ಕೆ ತಳ್ಳ ಗಾಡಿ ಥರನೇ ಹೋಯ್ತಾವ್ರೆ. ಟೈಮ್ ಬಂದು 5 ಗಂಟೆ ಎಕ್ಸಾಕ್ಟಾಗಿ. ಆಲ್ರೆಡಿ ನೀವು ನೋಡ್ಬೋದು ಫಾಗ್ ಬೀಳ್ತೈತೆ, ಕತ್ಲೆ ಆಗೋಯ್ತೈತೆ. 262 ಕಿಲೋಮೀಟ್ರ್ ದೂರ ಬ್ಯಾಲೆನ್ಸ್ ಇದೆ. 6 ಗಂಟೆ 42 ನಿಮಿಷ ತೋರಿಸ್ತೈತೆ. ರಾತ್ರಿ 11 ಗಂಟೆ 43 ನಿಮಿಷ ತೋರಿಸ್ತೈತೆ. 8 ಗಂಟೆ 6 ಗಂಟೆಗೆ ತಲುಪ್ಕೋಬೇಕಾದವರು 12 ಗಂಟೆ ರಾತ್ರಿ ತಲುಪಂಗೆ ಆಗಿದೆ. ಇವತ್ತಿನ ಟ್ರಾಫಿಕ್ ಟೋಟಲಿ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಅಷ್ಟೇ ಜರ್ನಿ. ಸೊ ಇದು ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ. ಯಾಕೆಂದರೆ ಇದೆಲ್ಲ ಅನುಭವ ನಮಗೆ. ನಾವೆಲ್ಲೇ ಹೋದ್ರೂ ಇನ್ ಟೈಮ್ಗೆ ಹೋಗ್ಬಿಡ್ಬೋದು ಅನ್ಕೊಂಡು ಬೇಗ ಓಡಿಸ್ಕೊಂಡು ಹೋಗ್ಬೋದು ಅಂತ ಅನ್ಕೋತೀವಿ. ಆದರೆ ಅದು ಕೆಲವು ಟೈಮಲ್ಲಿ ನೀವೇನೇ ಮಾಡೋದು ಸಾಧ್ಯ ಆಗಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಬಿಹಾರದಲ್ಲಿ ಮತ್ತೊಂದು ಊರಿಗೆ ಬಂದಿದ್ವಿ. ಇಲ್ಲಿ ನೋಡಿ, ಹಿಂಗಿದೆ ಗಿರಾಬಾರಿ ಅಂತ ಇದ್ರ ಊರ ಹೆಸರು. ನೋಡಿ ಲೈಫ್ ಹೆಂಗಿದೆ ಇಲ್ಲಿದು ಅಂದರೆ, ಪ್ರತಿ ಹಳ್ಳಿಗಳು ತಾಲೂಕುಗಳು ಯಾವ ಸಿಗುತ್ತೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಇದ್ದಾವೆ. ನನಗೊಂಚೂರು ಫಾಸ್ಟಾಗಿ ಒಂದು ನಗರ ಪ್ರದೇಶವಾಗಲಿ, ಒಂದು ಕಾರ್ಪೊರೇಷನ್ ಸಿಟೀದಾಗಲಿ ಆ ಥರ ನಾನು ನೋಡಲೇ ಇಲ್ಲ. ಈಗ ನೋಡಿ, ಬಿಹಾರಲ್ಲಿ ಇಳಿದಿದ್ದೀನಿ ಟೀ ಕುಡಿಯೋ ಅಂತ. ಈ ಥರ ಟೀ ಮಾಡ್ತಾರೆ. ಎಷ್ಟು ಫುಲ್ ಸ್ಮೈಲಾಗಿ ಆರಾಮಾಗಿ ಟೀ ಮಾಡ್ತಾರೆ ನೋಡಿ. ಅದು ಕುದೀತೈತೆ. ಸೊ ಇಲ್ಲಿ ನೋಡಿ, ಒಲೆ ಈ ಥರ ಇರ್ತದೆ ಅದರದ್ದು. ಸೊ ಮಣ್ಣಿನ ಮಡಿಕೆ ಇದು. ಆರಾಮಾಗಿ ಟೀ ಮಾಡ್ತಾವನೆ. ನಾನೊಂದು ಟೀ ಹೇಳಿದ್ದೀನಿ. ಸೊ ಇಲ್ಲೇ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಈ ಥರ ಹೈವೇ ಪಕ್ಕದಲ್ಲಿ ನಿಲ್ಲಿಸಿದ್ದೀನಿ. ಸೊ ಒಂದು ಒಳ್ಳೆ ಟೀ ಕುಡ್ದು ಆರಾಮಾಗಿ ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಟೀ ಕುಡ್ದೆ. ಈಗ ಟೈಮ್ ಬಂದು 5 ಗಂಟೆ 40 ನಿಮಿಷ. ಯಾರಾದರೂ ನಂಬ್ತೀರಾ? 5 ಗಂಟೆ 40 ನಿಮಿಷಕ್ಕೆ ಈ ಥರ ಹೆಡ್ಲೈಟ್ ಹಾಕ್ಕೊಂಡು ಕಾರ್ ಓಡಿಸ್ಕೊ ಹೋಗ್ತಾ ಇದ್ದೀನಿ.
ನಾವು ಹೋಗ್ಬೇಕಾಗಿರೋದು ಡಾರ್ಜಿಲಿಂಗ್ಗೆ ಅಲ್ವಾ. ಸೊ ನೋಡಿ ಈ ಸಿಲಿಗುಡಿ ಅಂತ ಇದೆಯಲ್ಲ, ಸೊ ಅದೇ ಥರ ಒಂದು ಸಿಲಿಗುರಿ ಅಂತ ಬರುತ್ತೆ. ಸೊ ಅದು ಚಿಕನ್ ನೆಕ್ ಅಂತಾರೆ, ಇಂಡಿಯಾದ ಚಿಕನ್ ನೆಕ್ ಅಂತಾರೆ. ಸೊ ಆ ಒಂದು ಪಾಯಿಂಟಿಂದ ನಾವು ಮೇಲಕ್ಕೆ ಹೋಗ್ಬೇಕಾಗುತ್ತೆ, ಸಿಕ್ಕಿಮ್ಗೆ ಹೋಗುತ್ತೆ ಅದು ಹೋದರೆ. ಸೊ ನಮ್ಗೆ ಮಧ್ಯದಲ್ಲಿ ಡಾರ್ಜಿಲಿಂಗ್ ಸಿಗುತ್ತೆ ಮೊದಲನೇದಾಗಿ. ಇನ್ನೊಂದು ಸ್ವಲ್ಪ ದೂರ ಬಂದಾಗ ಈಗ ಬಾರ್ಡ್ರ್ ಹತ್ರ ಇದ್ದೀನಿ. ಯಾವ ಬಾರ್ಡ್ರ್ ಗೊತ್ತಾ? ಬಿಹಾರಿಂದ ವೆಸ್ಟ್ ಬೆಂಗಾಲ್ಗೆ ಹೋಗೋಂಥ ಒಂದು ಬಾರ್ಡ್ರು. ಸೊ ಈ ಬಾರ್ಡ್ರಲ್ಲಿ ಈಗ ಟೈಮ್ ಬಂದು ಒಂದು 7 ಗಂಟೆ 47 ನಿಮಿಷ. ಸೊ ಆರಾಮಾಗಿ ಒಂದು ಟೀ ಕುಡಿಯೋಣ ಅಂತ. ಇಲ್ಲಿ ನಿಮ್ಗೆ ಗೊತ್ತಲ್ಲ ಮಡಿಕೆ ಟೀ ಇಲ್ಲೆಲ್ಲ. ಸೊ ಹಂಗಾಗಿ ಒಂದು ಮಡಿಕೆ ಟೀ ಕುಡಿತಾಯಿದ್ದೀನಿ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ದೂರ ಹೋದರೆ ವೆಸ್ಟ್ ಬೆಂಗಾಲು. ಸೊ ಇನ್ನೂ 165-70 ಕಿಲೋಮೀಟ್ರ್ ದೂರ ಹೋಗ್ಬೇಕು ನಾವು ಡಾರ್ಜಿಲಿಂಗ್ಗೆ. ಸೊ ಟ್ರಾವೆಲ್ ಮಾಡೋದಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಆರಾಮಾಗಿ ಟ್ರಾವೆಲ್ ಮಾಡ್ತಾಯಿದ್ದೀವಿ ನಾನು ನನ್ನ ಫ್ರೆಂಡ್ಸು. 117 ಕಿಲೋಮೀಟ್ರ್ ದೂರ ಇದೆ. ಸೊ ಈಗ ನಾವು ಬಿಹಾರ್ ಬಿಟ್ಟು ವೆಸ್ಟ್ ಬೆಂಗಾಲ್ಗೆ ಜಾಯ್ನ್ ಆಗಿದ್ವಿ. ನೆನ್ನೆ ಎಲ್ಲ ವೆಸ್ಟ್ ಬೆಂಗಾಲಲ್ಲಿದ್ವಿ, ಜಾರ್ಖಂಡ್ಗೆ ಹೋದ್ವಿ. ಸೊ ಇವತ್ತು ನಾವು ಮತ್ತೆ ಜಾರ್ಖಂಡಿಂದ ಬಿಹಾರಿಗೆ ಬಂದ್ವಿ. ಬಿಹಾರಿಂದ ವೆಸ್ಟ್ ಬೆಂಗಾಲಿಗೆ ಬಂದಿದ್ದೀನಿ. ಬಾರ್ಡರ್ ದಾಟ್ಕೊಂಡ್ಬಂದು ಇನ್ನೊಂದು ಕಡೆ ಟೀ ಕುಡಿದೆ. ಅದಾದಮೇಲೆ ಒಂದು NH-27 ಲೆಫ್ಟ್ ಅಂತ ತಗೊಳ್ತು ಡಾರ್ಜಿಲಿಂಗ್ ಕಡೆ ಹೋಗೋದಕ್ಕೆ, ಸಿಲಿಗುರಿ ಮತ್ತು ಡಾರ್ಜಿಲಿಂಗ್ಗೆ. ಇದೊಂದು ಸಿಟಿ ಸಿಗ್ತಾಯಿದೆ, ಇದು ಇಸ್ಲಾಂಪುರ್ ಅಂತ. ಯಾಕೆ ಅಂದರೆ ಇದು ಒಂದು ಸ್ವಲ್ಪ ನೆನಪಲ್ಲಿ ಇರಲಿ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ಡಿವಿಯೇಷನ್ ತಗೊಳ್ತಲ್ಲ, ಸೊ ನಾವು ಸಿಕ್ಕಿಮ್ಗೆ ಹೋಗಬೇಕು ಅಂದರೆ ಈ ಒಂದು ರೋಡನ್ನ ನಾವು ಚೂಸ್ ಮಾಡಬೇಕಾಗತ್ತೆ. ಸೊ ಆ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಡಿವಿಯೇಷನ್ ತಗೊಂಡು ಮುಂದೆ ಹೋಗ್ತಾಯಿದ್ದೀನಿ. ಇನ್ನೂ 3 hours 20 minutes ಅಂದರೆ 127 ಕಿಲೋಮೀಟ್ರ್ ದೂರ ಇದೆ ಡಾರ್ಜಿಲಿಂಗು. ಬಟ್ ನಾವು ಅಲ್ಲಿಂದ ಡಿವಿಯೇಷನ್ ತಗೊಂಡ್ಮೇಲೆ ಈ ರೋಡಂತೂ ಸೂಪರಾಗಿದೆ. ನನಗೇನಂತ ಫೀಲ್ ಆಗ್ತೈತೆ ಅಂದರೆ ನಾನು ಬೆಂಗಳೂರಿಂದ ಮೈಸೂರಿಗೆ ಬರ್ತಾಯಿದ್ದೀನಿ ಅಂತ ಅನಿಸ್ತದೆ. ನಾವೇನು 275 ಇದೆ ಮೈಸೂರು ಟು ಬೆಂಗಳೂರು, ಸೇಮ್ ಅದೇ ಥರ ರೋಡ್ ಥರ ಫೀಲ್ ಓಡಿಸ್ಕೊಂಡು ಬರ್ತಾಯಿದ್ದೀನಿ. ಕರೆಕ್ಟಾಗಿ ನಾನು 107 ಕಿಲೋಮೀಟ್ರ್ ದೂರ ಇದೆ ಡಾರ್ಜಿಲಿಂಗು. ಸೊ ಇದೇ ಥರ ರೋಡಿದ್ರೆ ಬೇಗನೆ ಹೋಗಿ ತಲುಪ್ಕೋಬೋದು, ಏನೂ ತೊಂದರೆ ಇಲ್ಲ. 27 ಬಂದೆ. ಇಲ್ಲಿ ಬಂದಮೇಲೆ ಒಂದು ಡಿವಿಯೇಷನ್ ತಗೋತೈತೆ. ಬಾಗ್ದೋಗ್ರೆ 14 ಕಿಲೋಮೀಟ್ರು, ಫುಲ್ಬಿರಿ 20 ಕಿಲೋಮೀಟ್ರ್ ಆ ಕಡೆ ಹೋಗ್ಬೇಕು. ಅದು ಜಲ್ಪೈಗುರಿ ಯಾವುದಪ್ಪ ಅದು ಹೆಸರುಗಳು, ಹಿಂಗೆ ಓದೋಕ್ಕೆ ಕಷ್ಟ ಕೆಲವು ಹೆಸರುಗಳೆಲ್ಲ. ಸೊ ನಾವೀಗ ಲೆಫ್ಟ್ ಹೋಗ್ತಾಯಿದ್ದೀವಿ ಡಾರ್ಜಿಲಿಂಗ್ ಕಡೆಗೆ. ಕೇವಲ 80 ಕಿಲೋಮೀಟ್ರ್ ದೂರ ಇದೆ. ಬಾಗ್ದೋಗ್ರೆ 20 ಕಿಲೋಮೀಟ್ರ್ ದೂರ ಇದೆ. ನೋಡಿ ನಾವು ಬಾರ್ಡರ್ ಏರಿಯಾ ಹತ್ರ ಬರ್ತಾ ಇದ್ದಂಗೆ ಮಿಲ್ಟ್ರಿ ವೆಹಿಕಲ್ಗಳು ಪಾಸ್ ಆಗ್ತಾ ಇರ್ತದೆ. ಅಂದರೆ ಇಲ್ಲಿ ನೀವು ನೋಡ್ಬೋದು, ಇದೆಲ್ಲ ಮಿಲ್ಟ್ರಿ ವೆಹಿಕಲ್ಲು. ಆ್ಯಕ್ಚುಲಿ ಬಸ್ ಇದು, ಸೋಲ್ಜರ್ಸ್ ಇದ್ದಾರೆ ಒಳಗಡೆ. ಇದೆಲ್ಲ ಮಿಲ್ಟ್ರಿದು ಟ್ರಕ್ಗಳು. ಇಲ್ಲ ನೋಡಿ ಸೋಲ್ಜರ್ಸ್ ಇದ್ದಾರೆ ಹಿಂದೆ. ಮತ್ತೇನು ಎಕ್ವಿಪ್ಮೆಂಟ್ಗಳಿದ್ದಾವೆ ಅವ್ರದ್ದೆಲ್ಲ, ಬ್ಯಾಗ್ಗಳು ಅವ್ರದ್ದೆಲ್ಲ. ಅಂದರೆ ರಜೆ ಹೋಗಿರ್ತಾರಲ್ಲ ಅವರೆಲ್ಲ ವಾಪಸ್ ಬಂದಿರ್ತಾರಲ್ಲ ಅವ್ರದ್ದು, ಮತ್ತು ಅವ್ರ ಬೇಸ್ ಕ್ಯಾಂಪ್ದು ಈ ಥರ. ಪಾಪ ಹಿಂದೆ ಸೋಲ್ಜರ್ಸ್ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ಟ್ರಕ್ಗಳು ಹೋಗ್ತಾಯಿದೆ. ಇದು ಲಾರಿ. ಇದಾದಮೇಲೆ ನೋಡಿ ಇಲ್ಲಿ ಫುಲ್ಲು ಟ್ರಕ್ಕಲ್ಲಿ ಫುಲ್ಲು ಬ್ಯಾಗ್ ಲಗೇಜು ಎಲ್ಲ. ಅಂದರೆ ಸಾವಿರಾರು ಜನ, ಲಕ್ಷಾಂತರ ಜನ ಕೆಲಸ ಮಾಡ್ತಾರಲ್ವಾ ಸೋಲ್ಜರ್ಸು. ಸೊ ಅವರೆಲ್ಲ ರಜಕ್ಕೆ ಹೋಗಿರ್ತಾರೆ, ಅವರೆಲ್ಲ ಬಂದಿರ್ತಾರೆ. ನಿಯರ್ ಬೈ ಏರ್ಪೋರ್ಟಿಗೆ ಬಂದವ್ರು ಬಂದಿರ್ತಾರೆ, ಇಲ್ಲಾಂದರೆ ರೈಲ್ವೆ ಸ್ಟೇಷನ್ಗೆ ಬಂದವ್ರು ಬಂದಿರ್ತಾರೆ. ಒಂಥರ ಏನಂದರೆ ಏನೋ ಒಂಥರ ಖುಷಿ. ಈಗ ನಾವು ಬಾರ್ಡರ್ ಏರಿಯಾಗೆ ಬಂದಾಗ ಏನನ್ಸುತ್ತೆ ಅಂದರೆ, ನಮ್ಮ ಭಾರತದ ರಕ್ಷಣೆಗೆ ನಿಂತಿರೋಂಥ ವೀರ ಸೈನಿಕರ ಬಗ್ಗೆ ಒಂಥರ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ನಮ್ಗೆ ಇಲ್ಲಿ ಯಾವುದೇ ಕ್ಯಾಸ್ಟಿಸಮ್ ಇಲ್ಲ, ಬಟ್ ಎಲ್ಲ ಒಂದೇ, ಜೈ ಹಿಂದ್ ಅಂತ ನಾವು ಇಲ್ಲಿ ಬದುಕ್ತಾ ಇರ್ತೀವಿ. ಸೊ ಮೇಲ್ಗಡೆ ಕಾಣಿಸ್ತಾ ಇದೆಯಾ ನಿಮಗೆ ಡಾರ್ಜಿಲಿಂಗ್ದು? ಮೇಲ್ಗಡೆ ಲೈಟ್ಗಳು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ಸಣ್ಣ ಸಣ್ಣ ಲೈಟ್ ಕಾಣಿಸ್ತಾ ಇದೆಯಲ್ಲ, ಅದೇ ನನ್ನ ಪ್ರಕಾರ ಡಾರ್ಜಿಲಿಂಗ್ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿಂದ 48 ಕಿಲೋಮೀಟ್ರ್ ದೂರ ಇದೆ. ನಾವೀಗ ಸ್ವಲ್ಪ ಹಿಲ್ ಸ್ಟೇಷನ್ ಬೆಟ್ಟ ಹತ್ತಬೇಕು. ಸೊ ಇಲ್ಲಿಂದ ರೈಟ್ ಟರ್ನ್ ತಗೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಲ್ಲ ಮಿಲ್ಟ್ರಿ ಚೆಕ್ ಪೋಸ್ಟ್ಗಳೇ. ಡಾರ್ಜಿಲಿಂಗ್ ಪೊಲೀಸ್ ಅಂತ ಇವರು ಇಲ್ಲಿ ಬೇಸ್ ಕ್ಯಾಂಪ್ ಹಾಕ್ಕೊಂಡಿದ್ದಾರೆ. ಈಗ ಮೇಲ್ಗಡೆ ನಾವು ಸ್ವಲ್ಪ ಹಿಲ್ ಸ್ಟೇಷನ್ ಹತ್ತಬೇಕು. ಸೊ ಉಳಿದಿರೋದು ಎಷ್ಟು ಕಿಲೋಮೀಟ್ರ್ ಅಂದರೆ 47 ಕಿಲೋಮೀಟ್ರು. ಅದರಲ್ಲಿ ಹೆಚ್ಚು ಕಡಿಮೆ 40 ಕಿಲೋಮೀಟ್ರ್ ನಾವು ಮೇಲೆ ಹತ್ತಬೇಕು ಅನಿಸುತ್ತೆ. ನಿಮ್ಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಲೈಟ್ ಮಾತ್ರ ಬ್ಲಿಂಕ್ ಆಗ್ತಾಯಿದೆ ಅಲ್ಲಿ. ನೀವು ನೋಡ್ಬೋದು ಏರ್ಪಿನ್ ಕಟಿಂಗ್ಗಳೆಲ್ಲ ಇದೆ ಇಲ್ಲಿ. ನಾವು ಒಂಥರ ಈ ಮಾದೇಶ್ವರನ ಬೆಟ್ಟ ಹತ್ತಲ್ವಾ, ಆ ಥರ ಇದೆ ಇಲ್ಲೆಲ್ಲ. ಚಾಮುಂಡಿ ಬೆಟ್ಟ, ಮಾದೇಶ್ವರನ ಬೆಟ್ಟ ಈ ಥರ ಹತ್ತೀವಲ್ಲ, ಆ ಥರ ಜಾಗಗಳಾಗಿದೆ ಈಗ ಡಾರ್ಜಿಲಿಂಗ್ ಅಂದರೆ ಒಂಥರ ನಿಮಗೆ ನೇರವಾಗಿ ಹೇಳ್ಬೇಕಂದ್ರೆ ಊಟಿ ಥರ ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಆ ಕಡೆಯಿಂದ ವೆಹಿಕಲ್ ಬರ್ತಾ ಇದೆಯಲ್ವಾ, ಅವ್ನ ಪಡಕ್ಕೆ ಅವನು ಹೋಯ್ತಾನೆ, ನಮ್ಮ ಪಡ ನಾವು ಹೋಯ್ತೀವಿ, ಇಷ್ಟೇ ವ್ಯತ್ಯಾಸ. ಸೊ ಇದು ವಾಲ್ಪೈರಲ್ಲಿ ಕೂಡ ಮಾಡಿದ್ವಿ ಈ ಥರ. ನೋಡಿ ಲೆಫ್ಟ್ ಸೈಡಲ್ಲೆಲ್ಲ ಹೋಟೆಲ್ಗಳಿರ್ತದೆ, ನಮ್ಮ ಪಡ ನಾವು ನಮ್ಮ ವೆಹಿಕಲ್ ತೊಗೊಂಡು ಮುಂದೆ ಹೋಗ್ತಾ ಇರ್ತೀವಿ. ಸೊ ಮೇಲೆ ಹತ್ತೋ ಥರ ಇದ್ದೀನಿ.
ಇನ್ನೂ 30 ಕಿಲೋಮೀಟ್ರ್ ಇದೆ ಈ ಥರ ವೆಹಿಕಲ್ಸು. ಅಲ್ಲಿ ಕಾಣಿಸ್ತಿದೆಯಾ ಮೇಲ್ಗಡೆ ಫುಲ್ ಹಿಲ್ ಸ್ಟೇಷನ್ ಮೇಲ್ಗಡೆ ಎಲ್ಲ, ಅಲ್ಲಿ ಅದೆಲ್ಲ ಹೋಟೆಲ್ಸ್ಗಳು, ರೆಸಾರ್ಟ್ಸ್ಗಳು. ಇನ್ನೂ 30 ಕಿಲೋಮೀಟ್ರ್ ಇದೇ ಥರ ಬೆಟ್ಟ ಹತ್ಬೇಕು, ಏರ್ಪಿನ್ ಕಟ್ಟಿಂಗ್ಗಳೆಲ್ಲ. ಜೋರ್ ಬಂಗ್ಲೋ, ಸೋನಾಡ, ತುಂಗ್ ಎಲ್ಲ ಒಳ್ಳೆ ಇದು ಏನು ಲಡಾಖಲ್ಲಿರೋ ಭಾಷೆಗಳೆಲ್ಲ ಗೊತ್ತಾಯ್ತಾರೆ ನನಗೀಗ. ಅಯ್ಯೋ ಆ ಥರ ಹೆಸರುಗಳಿದೆ, ಕೆಲವು ಸ್ಪೆಲ್ಲಿಂಗ್ ಮಿಸ್ಟೇಕು. ಇಲ್ಲಿ ನೋಡಿ, ನನ್ನ ರೈಟ್ ಸೈಡ್ ಕಾಣಿಸ್ತಿದ್ಯಾ, ಡಾರ್ಜಿಲಿಂಗ್ ಟ್ರೈನ್ ಹೋಗುತ್ತಲ್ಲ, ಆ ಟ್ರೈನ್ ಟ್ರ್ಯಾಕ್ ಇದು ರೈಟ್ ಸೈಡಲ್ಲಿ ಇದೆಯಲ್ಲ ಅದು. ಇಲ್ಲಿ ನೋಡಿ, ಇಲ್ಲಿ ಇದೇ ಟ್ರೈನಲ್ಲಿ ನಾವು ನಾಳೆ ಓಡಾಡೋದಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಟೈಮಿಂಗಲ್ಲಿ ಬಂದು ಓಡಾಡ್ತೀವಿ ಅಂತ ಗೊತ್ತಿಲ್ಲ. ಸೊ ಡಾರ್ಜಿಲಿಂಗಲ್ಲಿ ಇದೇ ಫೇಮಸ್ಸು. ಇದು ಒಂದು ಇನ್ನು 10 ಕಿಲೋಮೀಟ್ರ್ ದೂರ ಇದೆ ಡಾರ್ಜಿಲಿಂಗು. ಬಟ್ ಏನಪ್ಪ ಅಂದರೆ ಇಲ್ಲೇ ಎಲ್ಲಿ ಸ್ಟೇ ಆಗೋದು, ಡೈರೆಕ್ಟ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ರೈಲ್ವೆ ಟ್ರ್ಯಾಕು ರೈಟ್ ಸೈಡಲ್ಲಿ. ಸೊ ಈ ರೈಲ್ವೆ ಟ್ರ್ಯಾಕೇ ಫೇಮಸ್ ಆ್ಯಕ್ಚುಲಿ ಡಾರ್ಜಿಲಿಂಗಲ್ಲಿ. ಅಂದರೆ ಬೇರೆ ಬೇರೆ ವ್ಯೂ ಇದೆ, ಸಣ್ಣ ಪುಟ್ಟ ಟೈಗರ್ ಹಿಲ್ಲು, ಕಾಂಚನಗಂಗಾ ವ್ಯೂ ಎಲ್ಲ. ಬಟ್ ಇದೇ ಅಲ್ಟಿಮೇಟಾಗಿ ತುಂಬ ಇಷ್ಟ ಆ ಕಾಲದಿಂದನೂ. ಅಂದರೆ ಈ ಥರ ನಿಮ್ಗೆ ಗೊತ್ತಿರ್ಬೋದು, ಊಟಿ ಕೊಡೈಕೆನಾಲಲ್ಲಿ ಓಡಾಡಿರೋರಿಗೆ ಇದೇ ಥರ ಹಿಲ್ ಸ್ಟೇಷನ್ನು ಸೇಮ್ ಆ್ಯಸ್ ಇಟ್ ಈಸ್ ಅಷ್ಟೇ. ಇದು ಹಿಲ್ ಸ್ಟೇಷನ್ನು ಸ್ವಲ್ಪ ದೂರ ಮೇಲೆ ಬಂದ್ವಿ. 4864 ಫೀಟು ಸಿ ಲೆವೆಲಿಂದ ಮೇಲೆ ಬಂದಿದ್ವಿ. ಕುರ್ಸಾಂಗ್ ಅಂತ ಒಂದು ರೈಲ್ವೆ ಸ್ಟೇಷನ್ ಆ್ಯಕ್ಚುಲಿ ಇದು, ಅಂದರೆ ಊರ ಹೆಸರು ಇದು. ಸೊ ಈ ರೈಲ್ವೆ ಸ್ಟೇಷನ್ ಏನಂತಂದರೆ ಡಾರ್ಜಿಲಿಂಗ್ದು ರೈಲ್ಗಳು ಗೊತ್ತಲ್ಲ ನಿಮಗೆ, ಟಾಯ್ ಟ್ರೈನು. ಸೊ ಆ ಟ್ರೈನ್ಗಳು ಓಡೋಣ ಅಂತ ಒಂದು ರೈಲ್ವೆ ಸ್ಟೇಷನು. ಸೊ ಏನೋ ಒಂಥರ ಹಳೇ ಕಾಲದ ರೈಲ್ವೆ ಸ್ಟೇಷನ್ ಇದ್ದಂಗಿದೆ. ಅದಕ್ಕೆ ನಿಲ್ಲಿಸ್ತೇ ವಿಡಿಯೋ ಮಾಡಿ ತೋರಿಸೋಣ ನಿಮಗೆ ಅಂತ. ಸೊ ಇಲ್ಲಿ ರೋಡ್ಗಳೆಲ್ಲ ಏನಂದರೆ ಈ ಥರ ಚಿಕ್ಕ ಚಿಕ್ಕ ರೋಡು. ಇಲ್ಲಿ ನನ್ನ ಹತ್ರ ಕಾಣಿಸ್ತಾ ಇದೆ ಅಂತ ನಿಮಗೆ ವಿಡಿಯೋದಲ್ಲಿ. ಇಲ್ಲಿ ನೋಡಿ, ರೋಡಲ್ಲೇ ಟ್ರ್ಯಾಕ್ ಇದೆ, ಇಲ್ಲಿ ರೈಲ್ವೆ ಟ್ರ್ಯಾಕು. ಈ ಥರ ರೋಡಲ್ಲೇ ಕೂಡ ಟ್ರೈನ್ ಹೋಗುತ್ತೆ. ಸೊ ಈ ಟ್ರೈನನ್ನು ಪ್ರವಾಸಿಗರು ಎಂಜಾಯ್ ಮಾಡ್ತಾರೆ ಎಲ್ಲ ಟೈಮು ಕೂಡ.